ವಿಶ್ವಕರ್ಮರು ಇವತ್ತಿನವರಲ್ಲ. ಯಾವಾಗ ಈ ಭೂಮಿ ಹುಡ್ತೋ ಆವಾಗಿನಿಂದಲೂ ವಿಶ್ವಕರ್ಮರು ಈ ಭೂಮಿ ಮೇಲೆ ಅದ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಬ್ರಹ್ಮನಾಗಿರ್ತಕ್ಕಂಥವನು ಜ್ಞಾನ ಕೊಡ್ತಕ್ಕಂಥವನು, ವಿಷ್ಣು ಆಗಿರ್ತಕ್ಕಂಥವನು ಸಕಲ ಸಂಪತ್ತನ್ನು ಕೊಡ್ತಕ್ಕಂಥವನು, ಶಿವ ಆಗಿರ್ತಕ್ಕಂಥವನು ಎಲ್ಲರೂ ಪರಿಪಾಲನೆ ಮಾಡ್ತಕ್ಕಂಥ. ಈ ಬ್ರಹ್ಮ, ವಿಷ್ಣು, ಶಿವ ನಾವು ಏನದ ಹೆಸರು ಕೇಳಿವಿ, ಅವ್ರದ್ದು ಇದು ಕೇಳಿವಿ. ಪರಮಾತ್ಮದು ಬ್ರಹ್ಮದೇವ ಹಿಂಗಿದ್ದ, ವಿಷ್ಣು ದೇವ ಹಿಂಗಿದ್ದ, ಕಥೆಗಳ ಮುಖಾಂತರ ಹೀಗೆ ಕೇಳ. ಆದರೆ ವಿಶ್ವಕರ್ಮನ ಹಾಗ ಮಾಡಲಿಲ್ಲ. ಬ್ರಹ್ಮ ಈ ರೂಪದಲ್ಲಿ ಇದೇನಾ ಅಂತಕ್ಕಿಂತ ತನ್ನ ಕಲೆಯ ಮುಖಾಂತರ ಇಡೀ ಜಗತ್ತಿಗೆ ಭೂಮಂಡಲಿಗೆ ತೋರಿಸ್ಬಿಟ್ಬಿಟ್ಟು, ಇವ ಬ್ರಹ್ಮದೇವ ಈ ರೀತಿ ಅದನ, ಅವನ ಶಕ್ತಿ ಸಾಮರ್ಥ್ಯ ಈ ರೀತಿ ಇದೆ, ವಿಷ್ಣು ಈ ರೀತಿ ಅದಾನ, ಅವನ ಸಕಲ ಕಾರ್ಯಗಳು ಈ ರೀತಿ ಅದಾವು. ಇದನ್ನೆಲ್ಲವನ್ನು ತೋರಿಸ್ಕೊಟ್ಟವು ಯಾರಾದಪ್ಪ ಅಂದ್ರೆ ವಿಶ್ವಕರ್ಮ. ಅದಕ್ಕೆ ಅವಾಗ ದೇವ ಶಿಲ್ಪಿ ವಿಶ್ವಕರ್ಮ ಅಂತ ಕರೀತಾರೆ. ದೇವ ಶಿಲ್ಪಿ ವಿಶ್ವಕರ್ಮ. ಅದಕ್ಕೆ ವಿಶ್ವಕರ್ಮರು ಇವತ್ತಿನವರಲ್ಲ. ಕೃತಾಯುಗದಲ್ಲಿ ಸಹಿತ ವಿಶ್ವಕರ್ಮ ಇದ್ದಾರೆ. ಅವತ್ತ ರಾಮಾಯಣ ಕಾಲದಲ್ಲಿ ಧನುಷ್ಯಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಗದೆಗಳನ್ನು, ಶರ್ಪಾಸ್ತ್ರಗಳನ್ನು, ಬ್ರಹ್ಮಾಸ್ತ್ರಗಳನ್ನು ಮಾಡಿಕೊಟ್ಟವ್ರು ಯಾರಾದ್ರೆ ಇದ್ರೆ ಅದು ವಿಶ್ವಕರ್ಮ. ಸ್ವಲ್ಪ ನನಗೆ ನೀರು ಬೇಕು. ಮಾಡ್ತಕ್ಕಂಥವ್ರು ಯಾರಾದ್ರೆ ಇದ್ರೆ ನಾವು ವಿಶ್ವಕರ್ಮ. ಬ್ರಹ್ಮ ಈ ರೀತಿ ಇದ್ದ, ವಿಷ್ಣು ಈ ರೀತಿ ಇದ್ದ. ಇವತ್ತು ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ, ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ, ಬರೇ ಮೂರ್ತಿ ನೋಡಕ್, ಬರೇ ಆ ಮೂರ್ತಿ ನೋಡಿದ್ರೆ ಮನುಷ್ಯನಿಗೆ ಶಾಂತಿ, ಆನಂದ. ಮಾನ್ಯ ಅಯೋಧ್ಯದಲ್ಲಿ ವಿಶ್ವಕರ್ಮನೇ ಕೆತ್ತಿರ್ತಕ್ಕಂಥ ರಾಮ ಲೀಲಾಮೂರ್ತಿಯನ್ನು ಮಾಡಿದ. ಅಂತ ಒಂದು ಸಕಲ ಶಕ್ತಿ ಚೈತನ್ಯ ಅವನ ಬಳಿ ಇರ್ತಕ್ಕಂಥ ಒಂದು ಜಾಗೃತಿ, ಆ ಮೂರ್ತಿಯಲ್ಲಿ ಬರ್ತಕ್ಕಂಥ ಲಕ್ಷಣಗಳು ಉತ್ಪತ್ತಿಯಾಗುವುದಾದ್ರೆ ವಿಶ್ವಕರ್ಮ. ಈಗ ಎಲ್ಲರೂ ವಿಶ್ವಕರ್ಮ ಆಗ್ತಕ್ಕಂಥ ಕುರ್ಚಿ ಮೇಲೆ ಬಿಡ್ತೀರಿ. ಈ ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಆಗಿರ್ಬೋದು, ಆಮೇಲೆ ಈಶ್ವರನ ತ್ರಿಶೂಲ ಆಗಿರ್ಬೋದು, ಹೀಗೆ ಅವ್ರು ಏನು ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು ದೇವತೆಗಳು, ಆ ಎಲ್ಲ ಆಯುಧಗಳನ್ನು ಕೂಡ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ವಿಶ್ವಕರ್ಮ. ಹೀಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತೇನು ಮಾಡ್ತಾರೆ ಅಂದ್ರೆ ಇವರ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆಮೇಲೆ ಕೈಗಾರಿಕೋದ್ಯಮಿಗಳು ಹಾಗೂ ಬೇರೆ ಬೇರೆ ಈ ಆಯುಧಗಳಲ್ಲಿ ಕೆಲಸ ಮಾಡುವಂಥ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳು ಇವರನ್ನು ದೇವರು ಅಂಥೇಳಿ ಪೂಜೆ ಮಾಡ್ತಾರೆ. ಅದಕ್ಕೆ ಆ ಕುಶಲಕರ್ಮಿಗಳಿಗೆ ಯಾರ್ಯಾರೇನು ಬೇರೆ ಬೇರೆ ಸ್ಕಿಲ್ ಕೌಶಲ್ಯಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಅಂಥ ಒಂದು ನೈಪುಣ್ಯತೆ ವಿಶ್ವಕರ್ಮರಿಂದ ನಮಗೂ ಬರಲಿ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಎಲ್ಲ ಸಮಾಜದವರು ವಿಶ್ವಕರ್ಮರನ್ನು ಪೂಜೆ ಮಾಡ್ತಾರೆ.